ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ಪಪ್ಪ, ಯಾಕೋ ಬೇಜಾರಲ್ಲಿದ್ದೀರಾ? ಕಾರ್ ಕಳ್ದೋಯ್ತು ಅಂತನಾ? ಪುಟ್ಟಿ, ಇದಕ್ಕೇನಾದ್ರೂ ಬೇಜಾರು ಮಾಡ್ಕೊಂತಾರ ಪಪ್ಪ? ಶೋರೂಮ್ಗೆ ಹೋಗಿ ಇನ್ನೊಂದು ಕಾರ್ ತಗೊಂಡ್ರೆ ಆಯ್ತಪ್ಪ. ಅದು ಹಾಗಾಗಲ್ಲ ಪುಟ್ಟಿ. ಯಾಕಾಗಲ್ಲ ಪಪ್ಪ? ದುಡ್ಡು ಕೊಟ್ರೆ ಕಾರ್ ಕೊಡ್ತಾರಲ್ವಾ ಪಪ್ಪ? ವಿಷಯ ಅಷ್ಟೊಂದು ಸಿಂಪಲ್ ಆಗಿಲ್ಲ ಪುಟ್ಟಿ. ಯಾಕೆ ಗೊತ್ತಾ, ನಾವು ಸ್ವಲ್ಪ ಹಳೆ ಕಾಲದವರು. ನಮಗೆ ಬೇಕಾದ ವಸ್ತು ಆಗಲಿ ವ್ಯಕ್ತಿಗಳಾಗಲಿ ಕೆಟ್ಟೋದ್ರೆ ಅದನ್ನು ಸರಿ ಮಾಡಿ ಮತ್ತೆ ಅದೇ ಬೇಕು ಅವರೇ ಬೇಕು ಅನ್ನೋರು. ಅದು ಏನೇ ಇರಲಿ, ಒಂದು ಸತಿ ಅದು ನಮ್ಮದು ಅಂತ ಅನ್ನಿಸ್ಬಿಟ್ರೆ ಅದನ್ನು ಉಳಿಸ್ಕೊಳ್ಳೋದಕ್ಕೆ ನೋಡ್ತೀವಿ, ಕಳ್ಕೊಳ್ಳೋಕ್ಕೆ ಬಿಟ್ಕೊಳ್ಳೋಕ್ಕೆ ಇಷ್ಟಪಡಲ್ಲ. ನಮ್ಮ ಭಾವನೆಗಳು ಅದ್ರ ಜೊತೆಗೆ ಅಂಟ್ಕೊಂಡ್ಬಿಟ್ಟಿರುತ್ತೆ. ಈಗ ನಿನ್ನ ಜೊತೆಗೆ ನನ್ನ ಬಾಂಡಿಂಗ್ ಇದೆಯಲ್ಲ, ಹಾಗೆ ಕಾರ್ ಜೊತೆಗೂ ನನ್ನ ಬಾಂಡಿಂಗ್ ಇತ್ತು. ಯಾಕೆ ಗೊತ್ತಾ, ನಾನು ಕಷ್ಟದಲ್ಲಿದ್ದಾಗ ಎಲ್ಲಾನು ನಾನು ಬಿಟ್ಟು ಬಂದಾಗ ಅದು ನನ್ನ ಕೈ ಹಿಡಿದಿತ್ತು. ನನ್ನ ಕೈ ಹಿಡಿದು ಇಲ್ಲಿ ತನಕ ಕರ್ಕೊಂಬಂದಿದ್ದ ಕಾರ್. ನಿನಗೆ ಗೊತ್ತಾ, ನಾನು ನೀನು ನೋಡೋಕೆ ಬಂದಿದ್ದ ಅದೇ ಕಾರಲ್ಲಿ, ನೆನಪಿದೆಯಾ? ಅಷ್ಟೇ ಅಲ್ಲ ಪುಟ್ಟಿ, ನನ್ನ ಮಗ ಮೊದಲೇ ಸತಿ ಗಾಡಿ ಹತ್ತಿದ್ದು ಅದೇ ಕಾರಲ್ಲಿ. ಅವನು ಅದರಲ್ಲೇ ಎಲ್ಲ ಕಡೆ ಬರ್ತಿದ್ದ. ಹಾಗೆ ತುಂಬ ಮೆಮೊರೀಸ್ ಇದೆ ಪುಟ್ಟಿ. ಕಳ್ಕೊಂಡ್ರೆ ಬೇಜಾರಾಗತ್ತಲ್ವಾ? ನೀನು ಹೇಳಿದ ಕರೆಕ್ಟು. ಕಾಸು ಕೊಟ್ಟರೆ ಬೇರೆ ಕಾರ್ ತಗೋಬೋದು, ಬಟ್ ಆ ಕಾರು ಈ ಕಾರ್ ಆದಾಗಲ್ಲ ಅಲ್ವಾ? ಆದ್ರೆ ನೀವು ಬೇಜಾರು ಮಾಡ್ಕೋಬೇಡಿ ಪಪ್ಪ, ಕಾರ್ ನಿಜವಾಗ್ಲೂ ಸಿಕ್ಕೇ ಸಿಗುತ್ತೆ. ನನ್ನ ದೇವ್ರ ಹತ್ರ ಪ್ರಾರ್ಥನೆ ಮಾಡ್ಕೊಂತೀನಿ. ಮಾಡ್ಕೊಬಿಟ್ಟ. ಏನ್ರಿ, ಏನ ವಿಷಯ ಗೊತ್ತಾಯ್ತಾ? ಇಲ್ಲ ಮಂದಾಕಿನಿ, ನಾನು ಅಲ್ಲಿಗೆ ಹೋಗಿ ಕೇಳಿದೆ. ಅವರು ರೂಲ್ಸ್ ಪ್ರಕಾರ ಲೆಟ್ರ್ ಎಲ್ಲಿಗೆ ಹೋಗುತ್ತೆ ಅಂತ 3ನೇ ವ್ಯಕ್ತಿಗೆ ಹೇಳೋ ಹಾಗಿಲ್ಲ ಅಂದ್ಬಿಟ್ರು. ಏನೂ ಹೇಳಲಿಲ್ಲ. ಆದರೆ ಒಂದು ವಿಷಯ ಏನು ಗೊತ್ತಾ, ನಾನು ಆ ಪೋಸ್ಟ್ ಮ್ಯಾನ್ಗೆ ಭೂಮಿಕನ್ ಫೋಟೋ ತೋರಿಸ್ದೆ. ಅವನ ರಿಯಾಕ್ಷನ್ ಬದಲಾಯಿತು, ಆದರೆ ಏನು ಹೇಳಲೇ ಇಲ್ಲ. ಅಷ್ಟರಲ್ಲಿ ಅರ್ಥ ಆಗತ್ತೆ, ಭೂಮಿಕಾ ಆ ಏರಿಯಾದಲ್ಲೇ ಎಲ್ಲೋ ಇದ್ದಾಳೆ ಅಂತ. ಅವಳೇ ಬಂದು ಪೋಸ್ಟ್ ಬಾಕ್ಸಿಂದ ಪೋಸ್ಟ್ ತಗೊಂಡು ಹೋಗ್ತಾಳೆ ಅನ್ನೋದು ಗೊತ್ತಾಯ್ತು. ಆದರೆ ಮಂದಾಕಿನಿ, ನಾವು ಹೋದ ಕೆಲಸ ಆಗ್ಲಿಲ್ವಲ್ಲ ಅಂತ ಒಂದು ಕಡೆ ಬೇಜಾರಾಗಿದ್ರೆ, ಇನ್ನೊಂದು ಕಡೆ ನಮ್ಮ ಗುಂಡಣ್ಣ ಅಪ್ಪು ಸಿಕ್ಕಿದ್ದ ಅನ್ನೋ ಖುಷಿ. ಹೌದು ರೀ, ಅವನನ್ನು ನೋಡಿದ್ದು ಒಂದು ದೊಡ್ಡ ಸಂಭ್ರಮ ಕಣ್ರಿ. ನೀವು ಯಾವ ಇನ್ಫಾರ್ಮೇಶನ್ ಸಿಕ್ಕಿಲ್ಲ ಅಂತಂದಾಗ ನನಗೂ ತುಂಬ ಡಿಸಪಾಯಿಂಟ್ ಆಯಿತು. ಆದರೆ ಈ ಗುಂಡಣ್ಣನ ವಿಡಿಯೋ ಕಾಲಲ್ಲಿ ನೋಡಿದ ತಕ್ಷಣ ನಾನು ನಿಮ್ಮ ಜೊತೆ ಬರಬೇಕಿತ್ತು, ಅವನನ್ನು ನಾನು ಮೀಟ್ ಮಾಡ್ಬೋದಿತ್ತು ಅನ್ನಿಸ್ತು. ಅದಕ್ಕೇನಂತೆ, ಇನ್ನೊಂದ್ಸಲಿ ನೀನು ನನ್ನ ಜೊತೆಗೆ ಬಂದ್ರೆ ಆಯ್ತು. ಹೇಗಿದ್ರು ಭೂಮಿಕಾ ಅದೇ ಏರಿಯಾದಲ್ಲಿ ಇದ್ದಾಳೆ ಅಂತ ಗೊತ್ತಾಯ್ತಲ್ಲ. ಇನಿಮೇಲೆ ಪೋಸ್ಟ್ ಆಫೀಸು ಮನೆ, ಮನೆ ಪೋಸ್ಟ್ ಆಫೀಸು ಅಂತ ನಡೀತಾನೆ ಇರುತ್ತಲ್ವಾ. ಹೋಗೋಣ ಬಾ, ಅದಕ್ಕೇನು. ಹೌದು ರೀ, ಅವರಿಬ್ರು ಆದಷ್ಟು ಬೇಗ ಸಿಕ್ಬೇಕು. ದಿನನಿತ್ಯ ಭಗವಂತನಲ್ಲಿ ಅದೇ ಪ್ರಾರ್ಥನೆ, ನನ್ನ ಮಗಳು ಮೊಮ್ಮಗನ್ನ ತೋರಿಸ್ಕೊಡಪ್ಪ ಅಂತ. ಮಂದಾಕಿನಿ, ನೀನು ಒಂದು ಅಬ್ಸರ್ವ್ ಮಾಡಿದ್ಯಾ? ಆ ಮಿಂಚು ಇದ್ದಾಳಲ್ಲ, ಅವಳು ನೋಡ್ತಾ ಇದ್ರೆ ನಮ್ಮ ಭೂಮಿಕಾ ಚಿಕ್ಕ ಹುಡುಗಿಯಾಗಿದ್ದಾಗ ಹೇಗಿದ್ಲೋ ಹಾಗೆ ಇದ್ದಾಳೆ ಅನ್ಸ್ಲಿಲ್ಲ? ಕರೆಕ್ಟ್, ನಿಮ್ಗೂ ಅದೇ ಅನ್ನಿಸ್ತಾ? ನನಗೂ ಒಂದು ಸೆಕೆಂಡ್ ಅವಳು ನೋಡಿದ ತಕ್ಷಣ ಹಂಗೆ ಅನಿಸ್ತದೆ. ನಿಮ್ಗೆ ಭೂಮಿ ಪುಟ್ಟದಾಗಿದ್ದಾಗ ಆ ಮುಖ ನೆನಪಿದ್ಯಾ? ಏನು ಮಾತಾಡ್ತಿದ್ಯಾ ನೀನು? ಅಲ್ಲ ನೋಡು, ನಮ್ಮ ಭೂಮಿಕಾ ಎಷ್ಟೇ ದೊಡ್ಡವಳಾಗಿರ್ಬೋದು, ನನ್ನ ಮನಸ್ಸಲ್ಲಿ ಅವಳಿನ್ನೂ ಚಿಕ್ಕ ಹುಡುಗಿನೇ. ಹೌದ್ರಿ, ನೀವು ಹೇಳಿದ ನಿಜ. ಅದೆಲ್ಲ ತುಂಬಾ ಚಂದದ ನೆನಪು, ಸ್ವೀಟ್ ಮೆಮೊರೀಸ್. ನೀವು ಒಂದು ಅಬ್ಸರ್ವ್ ಮಾಡಿದ್ರಾ? ಅಪ್ಪು ನೋಡಿದ್ರೆ ನಮ್ಮ ಅಳಿಯ ಇದ್ದಂಗಿದ್ದಾನೆ, ಇನ್ನು ಈ ಮಗುನ್ ನೋಡಿದ್ರೆ ನಮ್ಮ ಭೂಮಿ ಇದ್ದಂಗಿದ್ದಾಳೆ. ಇದು ನಮಗ್ ಮಾತ್ರ ಹೀಗೆ ಅನ್ಸುತ್ತಾ ಅಥವಾ ಎಲ್ರಿಗೂ ಹೀಗೆ ಅನ್ಸುತ್ತಾ? ನಮಗೂ ಅವ್ರಿಗೂ
ಏನೋ ಕಾಣ್ದಿರೋ ಒಂದು ಕನೆಕ್ಷನ್ ಇದೆ ಅಂತ ಅನ್ಸುತ್ತೆ ರೀ. ಹ್ಮ್ ಒಂದು ಮುತ್ತಾದ್ರೆ ಇನ್ನೊಂದು ರತ್ನ. ಮುತ್ತು ರತ್ನ. ನಮ್ಮ ಭೂಮಿ ಮಗನು ಏಕದೇಶ ಇವಾಗ ಹೀಗೆ ಇರ್ಬೋದಲ್ವಾ? ಅವನಿಷ್ಟೇ ದೊಡ್ಡವನಾಗಿರ್ಬೋದಲ್ಲ ಈಗ. ಕಳೆದೋಗಿರೋ ನಮ್ಮ ಮೊಮ್ಮಗಳಿದ್ರೆ ಈ ಮಗು ಥರನೇ ಇರ್ತಿತ್ತೋ ಏನೋ ಅಲ್ಲೇನ್ರಿ? ಮಂದಾಕಿನಿ, ಈಗ ಯಾಕದೆಲ್ಲ? ನೋಡು, ಯಾವಾಗಲೂ ಒಳ್ಳೆ ಕ್ಷಣಗಳನ್ನ ನೆನೆಸ್ಕೊಂಡು ಖುಷಿಯಾಗಿರ್ಬೇಕು. ಹೀಗೆ ಈ ಕೆಟ್ಟ ಕ್ಷಣಗಳನ್ನ ನೆನೆಸ್ಕೊಂಡು ಕೆದಕ್ತಾ ಕೂಡಬಾರ್ದು. ಇನ್ ಸ್ವಲ್ಪ ದಿವಸ ಅಷ್ಟೇ, ಹಬ್ಬ ಅಂದ್ರೆ ಒಂದು ವಾರ. ನಮ್ಮ ಭೂಮಿಕ ಅಲ್ಲೇ ತಾನೇ ಇರೋದು. ಅವಳು ಪೋಸ್ಟ್ ಆಫೀಸಿಗೆ ಬಂದೇ ಬರ್ತಾಳೆ, ನಮ್ಮ ಕೈಗೆ ಸಿಕ್ಕೇ ಸಿಗ್ತಾಳೆ. ನೋಡೋ, ನಮ್ಮ ಮಗಳನ್ನ ಅಳಿಯನ್ನ ಒಂದು ಮಾಡೋದಕ್ಕೆ ನಮ್ಮ ಮನಸ್ಸು ನಮ್ಮ ಬುದ್ಧಿನ ಸ್ಥಿರವಾಗಿ ಇಟ್ಕೋಬೇಕು. ವೀಕ್ ಆಗಬಾರ್ದು. ವೀಕ್ ಆದ್ರೆ ಅರ್ಧ ಸೋಲನ್ನ ಒಪ್ಕೊಂಡಾಗೇನೆ. ಮನಸ್ಸನ್ನ ಗಟ್ಟಿ ಮಾಡ್ಕೊಂಬಂದಾಕಿನಿ. ಬೇಡದೇ ಇರೋದನ್ನ ನೆನಪು ಮಾಡ್ಕೊಳಕ್ ಹೋಗ್ಬೇಡ. ನೋಡ, ಇವತ್ತಲ್ಲ ನಾಳೆ ಅವರು ನಮಗ್ ಸಿಕ್ಕೇ ಸಿಗ್ತಾರೆ. ಯೋಚನೆ ಮಾಡ್ಬೇಡ. ಆಯ್ತು ರೀ, ನೀವು ಹೇಳ್ದಂಗೆ ಆಗಲಿ. ಮತ್ತೆ ಯಾಕೋ ಬಂದೆ? ನಿನಗೆ ಅಸಲ ಹೇಳಿದ್ರು ಅರ್ಥನೇ ಆಗ್ಲಿಲ್ವಾ? ಅಲ್ಲ, ಅವಳೆ ಬೆನ್ನಿಗೆ ಬಿದ್ದಿದ್ ಬೇತಾಳ ತರ ಹಿಂದಿಂದನೇ ಬರ್ತಾ ಇದೆಯಾ? ಆ ತರ ಮುಖ ಕುಗ್ದಿದ್ದೀನಿ. ನಿಂಗದು ನಾಟೋದೇ ಇಲ್ವಾ? ತಾಗೋದೇ ಇಲ್ವಾ? ಹಲೋ, ಇದ್ಯಾಕ್ ಮೇಡಮ್ ನನ್ ನೋಡ್ತಿದ್ದಂಗೆ ನಾನ್ ಸ್ಟಾಪ್ ಆಗಿ ಹೋಗಿತ್ತಿದ್ರಲ್ಲ. ನಾನು ಹಿಂಗೆ ಪಾಸ್ ಆಗ್ತದೆ, ನಿಮ್ಮನ್ನ ನೋಡ್ದಲ್ಲ ಅಂತ ಗಾಡಿ ಸೈಡ್ಗೆ ಹಾಕ್ತೆ. ಅಷ್ಟಕ್ಕೂ ನಮ್ ಇಬ್ರು ರೂಟ್ ಸೇಮ್ ಇದ್ರೆ ನಾನ್ ತಾನೇ ಏನ್ ಮಾಡಕ್ಕಾಗತ್ತೆ? ನೀವೆಲ್ಲೋ ಹೋಗ್ತಿರೋ ನಾನು ಅಲ್ಲಿ ಬರ್ಲೇಬೇಕಲ್ವಾ? ಈಗ ಬನ್ನಿ ಡ್ರಾಪ್ ಕೊಡ್ತೀನಿ ಅಂತೆಲ್ಲ ಪಿಡ್ಸಲ್ಲ ಬಿಡಿ, ಡೋಂಟ್ ವರಿ. ಈಗ ನಾನು ತುಂಬಾ ಗುಡ್ ಬಾಯ್ ಆಗಿದ್ದೀನಿ ಮೇಡಮ್. ಹಂಗೆಲ್ಲ ಕಾಟ ಕೊಡ್ಬಾರ್ದು. ಹುಡುಗಿರ್ ಕಣ್ಣಲ್ಲಿ ಗುಡ್ ಬಾಯ್ ಆಗ್ಬೇಕು ಅಂತ ಡಿಸೈಡ್ ಮಾಡಿದ್ದೀನಿ. ಸೊ ನಿಮ್ಮನ್ನೇನ್ ಕೇಳಲ್ಲ ಬಿಡಿ, ನಾನೇ ಹೋಗ್ತೀನಿ. ಬಾಯ್. ಒಳ್ಳೇದು, ಬಾಯ್. ಬಾ. ಏನ್ ಮೇಡಮ್, ಕ್ಯಾಬ್ಗೋಸ್ಕರ ವೇಟಿಂಗ? ಇಲ್ಲೆಲ್ಲ ಕ್ಯಾಬ್ ಸಿಗೋದಿಲ್ಲ, ಹತ್ತಿ ಡ್ರಾಪ್ ಕೊಡ್ತೀವಿ. ಏನು ಬೇಕಾಗಿಲ್ಲ. ಪರವಾಗಿಲ್ಲ, ಹತ್ತಿ ಮೇಡಮ್. ಬೇಡ ಅಂದೆ ತಾನೆ. ಮೇಡಮ್, ಕ್ಯಾಬ್ ಎಲ್ಲ ಸಿಗೋದಿಲ್ಲ, ಹತ್ತಿ ಮೇಡಮ್. ಏಯ್ ಬಂದ್ರ. ಅಮೃತಧಾರೆ, ನನ್ನ ಅಮೃತಧಾರೆ.